ಮಾಡ್ತೀನಿ ಅಂತ ಹೇಳಿ ಯಾವುದೇ ರೀತಿ ಕ್ರಮವನ್ನು ವಹಿಸ್ಕೊಳ್ತಾ ಇಲ್ಲ. ಇವತ್ತು ಬಹಳ ನಾಚಿಕೆ ಆಗತ್ತೆ. ನಾನು ಮಾನ್ಯ ಮೇಯರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮನವಿಯನ್ನ ಮಾಡ್ತೀನಿ. ಯಾರೋ ಒಬ್ಬ ಸುರತ್ಕಲ್ ಕ್ಷೇತ್ರದ ಪುಂಡ ಪೋಖರಿ ಕಲ್ಲು ಹೊಡೆಯುವಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಗೌರವ ಕೊಡೋ ರೀತಿಯಲ್ಲಿ ಒಬ್ಬ ನಾಮಿನೇಟೆಡ್ ಕಾರ್ಪೊರೇಟರ್ ಕಲ್ಲು ಹೊಡೆದಂತೆ ನಿಮ್ಮ ಯೋಗ್ಯತೆಗೆ ಕಲ್ಲು ಹೊಡೆಯುವುದೇ ನಾಮಿನೇಟೆಡ್ ಕಾರ್ಪೊರೇಟರ್ ಆಗಲಿಕ್ಕೆ ಮಾನದಂಡ ಅಂತ ಹೇಳುವಂಥ ರೀತಿಯಲ್ಲಿ ನಾಡ್ದಿನ ಮನವಿ ಮಾಡ್ತೇನೆ ನನ್ನ ಮೇಯರ್ಗೆ. ನಾಡ್ದಿನ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಒಂದು ಕಲ್ಲು ಹೊಡೆದು ಆರೋಪಿ ಆಗಿರುವಂತ ಅಂತ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಮ್ಮ ಕೌನ್ಸಿಲ್ ನಡೆಸಬಾರ್ದು, ಅವನನ್ನು ಒತ್ತು ಹೊರಗಡೆ ಬಿಸಾಡಬೇಕು. ಕಲ್ಲು ಹೊಡೆದು ಕಾರ್ಪೊರೇಟರ್ ಆಗುವಂತ ಅಧಿಕಾರ ಯಾರಿಗೂ ಸಿಗಬಾರ್ದು ಅಂತ ಹೇಳುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಮೊನ್ನೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಂತ ಪದ್ಮರಾಜ್ ಅವರು ಆ ಬಸ್ಸಿಗೆ ಕಲ್ಲು ಹೊಡೆಯುವಂತ ಸಂದರ್ಭದಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಅಲ್ಲೇ ಇರುವಂತ ಚಿತ್ರಗಳು ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಪದ್ಮರಾಜ್ ಅವರೇ, ನೀವೊಂದು ವಕೀಲರಾಗಿದ್ದು ಏನಂತ ಹೇಳಿ ಬಂದ್ರೆ ಅವರಿಗೆ ಕಲ್ಲು ಹೊಡೀನಂತ ಹೇಳಿ ಬಂದ್ರ? ಯಾನುಲ್ಲೇ ಯಾನು ವಕೀಲೆ ನಮ್ಮ ಸರ್ಕಾರ ಕಲ್ಲಾಕ್ಲೆ ಕನ್ನಡಿ ಉಡಿ ಮಾಡ್ಲಿ ಅಂತ ಹೇಳಿದ್ರ? ನಿಮ್ಮ ಪಿತೂರುಗಳಿಗೆ ಅರ್ಥ ಆಗತ್ತೆ ನಮ್ಗೆ. ಯಾರೋ ಒಂದು ಮುಸಲ್ಮಾನರ ಬಸ್ಸಿಗೆ ಕಲ್ಲು ಹೊಡೆಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಲ್ಲು ಹೊಡೆದು ಅಂತ ಹೇಳಿ ಹಿಂದೂ ಮುಸ್ಲಿಂ ಗಲಾಟೆ ದಂಗೆಯನ್ನ ಎಬ್ಬಿಸಲಿಕ್ಕೆ ನಿಮ್ಮ ಈ ಷಡ್ಯಂತ್ರ ಅಂತ ಹೇಳೋದು ನಮ್ಗೆ ಅರ್ಥ ಆಗತ್ತೆ, ಈ ಜಿಲ್ಲೆ ಜನರಿಗೂ ಅರ್ಥ ಆಗತ್ತೆ. ಇವತ್ತು ಐವನೊಬ್ರು ಪಂಚಾಯತ್ ಗೆಲ್ಲಿಕ್ಕಾಗಲ್ಲ, ಕಾರ್ಪೊರೇಟ್ ಗೆಲ್ಲಿಕ್ಕಾಗಲ್ಲ, ಹಿಂಬದಿಯಿಂದ 2 ಬಾರಿ ವಿಧಾನ ಪರಿಷತ್ತಿಗೆ ಹೋದಂತ ಐವನ್ ಡಿಸೋದರ ಬಗ್ಗೆ ಶಾಸಕ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಕಂಡು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಿರಂತರವಾದಂತಹ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಕಳೆದ 15 ತಿಂಗಳಲ್ಲಿ ಆದಂತ ಎಲ್ಲ ಘಟನೆಗಳನ್ನು ನೋಡಿದ್ರೆ ದಲಿತರ ದುಡ್ಡನ್ನ ಸಂಪೂರ್ಣವಾಗಿ ಕುಡಿದು ನೀರು ನುಂಗಿದ್ರು. ಇಂಥ ಮೂಡಾದಲ್ಲಿ ಕೂಡ ಬಹಳ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಭ್ರಷ್ಟಾಚಾರಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾದಂತಹ ಪಾದಯಾತ್ರೆ ಮೈಸೂರು ಚಲೋವನ್ನ ಬಹಳ ಅಭೂತಪೂರ್ವವಾಗಿ ಮಾಡಿದ್ದು ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇವತ್ತು ರಾಜ್ಯದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಕಾನೂನು ರೀತಿಯ ತನಿಖೆಯನ್ನ ಮಾಡುವಂತ ಆದೇಶವನ್ನ ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿ ಕೊಡುವಂತ ವಾತಾವರಣವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ಕಡೆ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ, ನಾವೇ ಸಂವಿಧಾನಕ್ಕೆ ರಕ್ಷಕರು ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡ್ತೀರಿ. ಸಂವಿಧಾನಕ್ಕೆ ರಕ್ಷಣೆ ಕೊಡುವ ರಕ್ಷಣೆ ಮಾಡುವಂತ ರೀತಿಯಲ್ಲಿ ಮಾತು ಹೇಳುವಂತ ಕಾಂಗ್ರೆಸ್ ಸಂವಿಧಾನಕ್ಕೆ ರಕ್ಷಣೆಯನ್ನು ಕೊಡ್ತೀರಿ ಅಂತ ಹೇಳುವಂಥದ್ದು ಹೇಳಿ ಇವತ್ತು ಒಂದು ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನು ಓಡಿಸ್ತೀರಿ ಅಂತೇಳಿ ಹೇಳ್ತಿರಲ್ಲ ಸ್ವಾಮಿ. ಇದ ಸಂವಿಧಾನದ ನಿಮ್ಮ ರಕ್ಷಕರು? ಇವತ್ತು ಸಂವಿಧಾನ ರಕ್ಷಕರು ಅಂತ ಹೇಳುವಂಥದ್ದನ್ನ ಹೇಳ್ತಾ ರಾಜ್ಯಪಾಲರ ಬಗ್ಗೆ ಕೀಳು ಮಟ್ಟದ ಮಾತನಾಡುವಂತ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ರಿ. ಒಬ್ಬ ಸಚಿವ ಪುಣ್ಯಾತ್ಮ ಹೇಳ್ತಾನೆ, ಇಡೀ ರಾಜ್ಯದಲ್ಲಿ ಬೆಂಕಿ ಬಿದ್ರೆ, ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ದೊಂಬಿ ಹೇಳಿದ್ರೆ ಇದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಹೇಳ್ತಾನೆ ಪುಣ್ಯಾತ್ಮ. ಸರಿಯಾ? ಮೂಡ ಹಗರಣದ ಬಗ್ಗೆ ಬಹುಶಃ ಕಾಂಗ್ರೆಸ್ ಅವರು ಮಾತಾಡಿದ ಕೂಡಲೇ ಬಿಜೆಪಿಯವರ ಸಮಯದಲ್ಲಿ ಅಲಾಟ್ಮೆಂಟ್ ಆಗಿದೆ ಅನ್ನುವಂಥ ಮಾತನ್ನ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಮೂಡ ಹಗರಣದಲ್ಲಿ
1986ರಲ್ಲಿ ಡೆವಲಪ್ ಆದಂಥ ಒಂದು ವಿಜಯನಗರ ಅನ್ನುವಂಥ ಬಡಾವಣೆ, ಅಂದರೆ ನೀವು ಬಹುಶಃ ಈಗ ಮಂಗಳೂರು ಸಿಟಿಗೆ ಕಂಪೇರ್ ಮಾಡ್ಬೋದು. ಅಲ್ಲಿ ಇರುವಂಥ ಸೈಟನ್ನು ಇವ್ರು ಯಾವುದೋ ಹಳ್ಳಿಯಲ್ಲಿರುವಂಥ ತನ್ನ ಸೈಟನ್ನು 2006 ಆ ಸಮಯದಲ್ಲಿ ಕೊಟ್ಕೊಂಡು ಹಿಂದೆ ಡೆವಲಪ್ ಆಗಿ ಒಂದು 10-15 ಪಟ್ಟು ಜಾಸ್ತಿ ವ್ಯಾಲ್ಯೂ ಇರುವಂಥ ಒಂದು ಸೈಟನ್ನು ಇವ್ರು ತೆಗೆದುಕೊಂಡ್ರು. ಅರ್ಕಾವತಿ ಸೈಟಿಗೆ ಬಂದಾಗ ಮಾತ್ರ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೂಕ್ಷ್ಮವಾಗಿ ಹೇಳುವುದಾದ್ರೆ ಇವ್ರು ಯಾವುದೋ ಹಳ್ಳಿಯಲ್ಲಿರುವಂಥ ಇವ್ರ ಸೈಟನ್ನು ಮೂಡದವರಿಗೆ ಕೊಟ್ಟು ಪೇಟೆಯ ನಡು ಸೆಂಟ್ರಲ್ ಇರುವಂಥ ಸೈಟನ್ನು ಇವರ ಹೆಂಡತಿ ಹೆಸರಲ್ಲಿ ತೆಗೆದುಕೊಳ್ತಾರೆ. ಅದಕ್ಕೋಸ್ಕರ ಇವರು 2009ರಿಂದ ಹಿಡಿದು 2023 ತನಕ ಬೇರೆ 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 ರೀತಿಯಲ್ಲಿ ಮೂಡಕ್ಕೆ ಕೆಲವು ಬದಲಾವಣೆಗಳನ್ನು ತರ್ತಾರೆ. ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂತ ಸಮಯದಲ್ಲಿ ಈ ಸಮಸ್ಯೆ ಬಂತಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳು, ಹಿಂದೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ರು, ಅವರು ಲೆಟರ್ ಬರೀತಾರೆ ರಾಜ್ಯ ಸರ್ಕಾರಕ್ಕೆ, ಅವರ ರಿಪೋರ್ಟ್ ಅನ್ನು ಕೊಡ್ತಾರೆ. ಸರ್ಕಾರದ ಮಟ್ಟಕ್ಕೆ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂತ ಸಮಯದಲ್ಲಿ ಸರ್ಕಾರದ ಮಟ್ಟಕ್ಕೆ ಆ ಅಲಾಟ್ಮೆಂಟ್ ಬರಲೇ ಇಲ್ಲ. ಅಲ್ಲಿ ಒಬ್ಬ ಸ್ಥಳೀಯ ಮೂಢ ಅಧಿಕಾರಿಯನ್ನ ಇವರ ಶಿಷ್ಯ ಅವನ ಮೂಲಕ ಅಲಾಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎನ್ಕ್ವೈರಿ ನಿಲ್ಲಿಸ್ತದೆ. ಮುರಳಿ ಅನ್ನೋರಂತ ಹೆಸರಿನಲ್ಲಿ ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದಮೇಲೆ ಕಂಡು ಬರುವ ಅಂಶ ಏನಂತ ಹೇಳಿದ್ರೆ 2023 ಮೇ ನಂತರ ಎಲ್ಲಾ ರೀತಿಯ ಸ್ಕ್ಯಾಮ್ಗಳು ಜಾಸ್ತಿ ಆಗಿದೆ. ಅಕ್ಟೋಬರ್ನಂತೂ ಮಿತಿ ಮೀರಿದೆ 2023. ಈ ರೀತಿಯ ಭ್ರಷ್ಟಾಚಾರ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಕರ್ನಾಟಕ ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲಿ ಒಪ್ಕೊಳ್ತಾರೆ, ವಾಲ್ಮೀಕಿ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ, ನೀವು ಏನೆಲ್ಲ ಮಾತಾಡಬೇಡಿ, 100 ಚಿಲ್ಲರೆ ಅಲ್ಲ, ಅದು 84 ಕೋಟಿ ಅಂತ ಒಪ್ಕೊಂಡಂತ ಮುಖ್ಯಮಂತ್ರಿಯವರು ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಯವರು ಇಷ್ಟ ತನಕ ಅವರು ಪ್ರತಿಯೊಂದು ಭಾಷಣದ ದಿವಸ ನಡುವೆಯಲ್ಲಿ ಎದ್ದು ನಿಂತ್ಕೊಂಡು ಭ್ರಷ್ಟಾಚಾರದ ವಿರೋಧದ ಮನೋಭಾವ ಇರುವಂತ ವ್ಯಕ್ತಿ ನಾನು ಅನ್ನುವಂಥ ದೊಡ್ಡ ರೀತಿಯಲ್ಲಿ ಸ್ಟೈಲ್ ಹೊಡಿತಾ ಇದ್ರು. ನಾವು ಸಹ ಯೋಚನೆ ಮಾಡ್ತಾ ಇದ್ದೋ, ಈ ಒಂದು ರಾಜಕಾರಣಿ ವಿರೋಧ ಪಕ್ಷ ಆದ್ರೂ ಸಹ ಒಂದು ಮೇಲ್ಪಂಕ್ತಿಯನ್ನ ಹಾಕಿ ಕೊಡಬಹುದು. ಬಹುಶಃ ಯುವ ರಾಜಕಾರಣಿಗಳಿಗೆ ಒಂದು ಮೇಲ್ಪಂಕ್ತಿಯನ್ನ, ಒಂದು ದಾರಿ ತೋರಿಸುವಂತ ಒಂದು ವ್ಯಕ್ತಿ ಅನ್ನುವಂತ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ಬರ್ತೈತಿ ಇವ್ರು ಮಾತಾಡುವಾಗ. ನನಗಿಂತ ಸ್ವಚ್ಛತೆ ಇರುವಂತ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಅದನ್ನು ಹೇಳಿ ಪುನಃ, ಅಂದ್ರೆ ಎಲ್ಲ ನಮ್ಮ ಮನಸ್ಸಿಗೆಲ್ಲ ಹೋಗ್ಬೇಕು, ಇಲ್ಲ 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 ಅಂತ. ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದವರು. ಯಡಿಯೂರಪ್ಪನ ವಿರುದ್ಧ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಗವರ್ನರು ಅವಕಾಶನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಘಂಟಾನುಘೋಷವಾಗಿ ಇವರು ಭಾಷಣ ಮಾಡಿದ್ರು. 2011ರಲ್ಲಿ ಭಾಷಣ ಮಾಡಿದ್ವಿ. ಯಡಿಯೂರಪ್ಪನವರು ಇಳಿಲೇಬೇಕು, ಇಲ್ಲಿದ್ದರೆ ಯಾವುದೇ ರೀತಿಯ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಲಿಕ್ಕೆ ಆಗುವುದೇ ಇಲ್ಲ ಅನ್ನುವಂಥದ್ದು ಇದೇ ವ್ಯಕ್ತಿ ಬಾಯಿ ಪಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು. ಈಗ ಅವರಿಗೆ ಅದೇ ಕಾಲ ಸಮಯ ತಿರುಗಿದೆ. ಈಗ ಅವ್ರ ಕಾಲು ಬುಡಕ್ಕೆ ಇಲ್ಲ ಇಲ್ಲ ಅದೆಲ್ಲ ಅದು ಬಿಜೆಪಿಯವ್ರು ಮಾಡೋದು, ಅದು ಗವರ್ನರ್ ಮಾಡೋದು, ಅದು ನಾನಲ್ಲ ನೀನಲ್ಲ ಅಂತ ಹೇಡಿಯಾಗೆ ಹಿಂದೆ ಅವಿತ್ಕೊಂಡಿದ್ದಾರೆ. ಒಂದು ಅವಕಾಶವನ್ನ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೊಟ್ಟಿತ್ತು. ಅವರಿಗೆ ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಅನ್ನ ಕೊಡಿ. ಅಸೆಂಬ್ಲಿಯಲ್ಲಿ ನಾವು ಚಾಲೆಂಜ್ ಮಾಡಿದ್ದೇವೆ ಅವರಿಗೆ, ನೀವು ಮಾತಾಡಿ, ಇಡೀ ಕರ್ನಾಟಕ ರಾಜ್ಯ ನಿಮ್ಮನ್ನು ನೋಡ್ತದೆ, ನೀವು ಮಾತಾಡಿ, ನೀವು ಸರಿಯಾ ತಪ್ಪಾ, ನನ್ನಿಂದ ಅನ್ಯಾಯವಾಗ್ಲಿಲ್ಲ, ನೀವು ಎದುರಿಡಿ ಜನರ ಮುಂದೆ ಅಂತ ಹೇಳಿದಾಗ, ನಾವು ತೊಡೆ ತಟ್ಟಿ ಚಾಲೆಂಜ್ ಮಾಡಿದಾಗ ರಣರಂಗ ಬಿಟ್ಟು ಓಡಿ ಹೋಗಿದ್ದು ಈ ಮುಖ್ಯಮಂತ್ರಿ ಮತ್ತು ಅವರ ಸಂಗಡಿಗರು, ಈ ಮುಖ್ಯಮಂತ್ರಿ ಮತ್ತು ಅವರ ಹಿಂಬಾಲಕರು, ಸೈಡ್ ಕಿಕ್ಗಳು ಯಾರಿದ್ದಾರೆ, ಒಂದು